ನಮಸ್ಕಾರ. ಮೈಸೂರು ಪೆಲೇಶಿಯಾ ಎಂಬ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ಮೈಸೂರಿನ ಒನ್ ಆಫ್ ದಿ ವೆರಿ ಪ್ರಾಮಿನೆಂಟ್ ಲೊಕೇಶನ್ಸಲ್ಲಿರುವಂಥದ್ದು. ಯಾಕೆ ಪ್ರಾಮಿನೆಂಟ್ ಲೊಕೇಶನ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಇದು ಲೇಔಟ್. ಇದು ಓಕೆ, ಫುಲ್ಲಿ ಡೆವಲಪ್ಡ್, ರೆಡಿ ಟು ರಿಜಿಸ್ಟರ್ ಇರುವಂತಹ ಲೇಔಟ್ ಮುಂದೆ ನಾನು ನಿಂತಿದ್ದೀನಿ. ಅಟ್ ದಿ ಎಂಟ್ರೆನ್ಸ್ ಆರ್ಚ್ ಹತ್ರ ಇದ್ದೀನಿ. ಇದು ಏನು ನೀವು ಇವಾಗ ರಿಂಗ್ ರೋಡ್ ನೋಡ್ತಾ ಇದ್ದೀರಾ, ಏನು ವೆಹಿಕಲ್ ಮೂವ್ಮೆಂಟ್ ನೋಡ್ತಾ ಇದ್ದೀರಾ, ನೀವು ಮೈಸೂರಿಗೆ ಎಂಟ್ರಿ ಆಗಬೇಕಾರೆ, ಬೆಂಗಳೂರಿಂದ ಬಂದು ನೀವು ಮೈಸೂರಿಗೆ ಎಂಟ್ರಿ ಆಗಬೇಕಾರೆ ಕೊಲಂಬೆ ಏಷ್ಯಾ ಇವತ್ತಿನ ದಿವಸದಲ್ಲಿ ಅದು ಮಣಿಪಾಲ್ ಹಾಸ್ಪಿಟಲ್ ಆಗಿದೆ. ಮೊದಲು ಅದರ ಹೆಸರು ಕೊಲಂಬೆ ಏಷ್ಯಾ ಅಂತ ಇತ್ತು. ಇವಾಗ ಮಣಿಪಾಲ್ ಹಾಸ್ಪಿಟಲ್, ಮಣಿಪಾಲ್ ಹೆಲ್ತ್ ಕೇರ್ ಸೆಂಟರ್ ಅಂತ ಆಗಿದೆ. ಅಲ್ಲಿಂದ ಎಕ್ಸಾಕ್ಟ್ಲಿ ಅಬೌಟ್ 1 ಕಿಲೋಮೀಟ್ರ್, ಜಸ್ಟ್ 1 ಕಿಲೋಮೀಟ್ರಲ್ಲಿ ಇರುವಂತಹ ಲೊಕೇಶನ್. ನೀವು ಬೆಂಗಳೂರು ಭಾಳಷ್ಟು ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ನಾವು ಮೈಸೂರು ಎಂಟ್ರಾಗೋಕ್ಕಿಂತ ಮುಂಚೆನೇ ಒಳ್ಳೆ ಏರಿಯಾ, ಸಿಟಿ ಒಳಗೆ ಬೇಡಿ, ಮೈಸೂರು ಎಂಟ್ರಾಗೋಕ್ಕೆ ಮುಂಚೆನೇ ಚೆನ್ನಾಗಿರುವಂತಹ ಒಂದು ಒಳ್ಳೆ ಏರಿಯಾ, ಎಲ್ಲ ಮೂಲಭೂತ ಸೌಕರ್ಯಗಳು ಇರುವಂತಹ ಏರಿಯಾ, ಕಾಮ್ ಆಗಿರಬೇಕು, ಪೀಸ್ಫುಲ್ ಆಗಿರಬೇಕು, ಕ್ವೈಟ್ ಆಗಿರಬೇಕು ಅಂತಹ ಏರಿಯಾ ಯಾವ್ದಾರ ಇದ್ದರೆ ನಮಗೆ ರೆಫರ್ ಮಾಡಿ, ನಾವು ನೋಡಬೇಕು ಅಂತ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ನೋಡಿ, ಇದು ಏನು ಕಾಣ್ತಾ ಇದೆ, ರಿಂಗ್ ರೋಡ್. ಇದು ಎಲ್ಲಿಗೆ ಹೋಗುತ್ತೆ ಈ ರಿಂಗ್ ರೋಡ್? ಎಲ್ಲಿಂದ ಎಲ್ಲಿಗೆ ಅಂದರೆ, ನೀವು ಕೊಲಂಬೆ ಏಷ್ಯಾದಿಂದ ಅಥವಾ ಮಣಿಪಾಲಿಂದ ಬಲಭಾಗಕ್ಕೆ ತಿರುಗಿದ್ರೆ ಇದು ವಿಜಯನಗರ 4ನೇ ಹಂತ 2ನೇ ಹಂತಕ್ಕೆ ಹೋಗುವಂತಹ ದಾರಿ, ಅಥವಾ KRS ರೋಡ್ಗೆ ಹೋಗುತ್ತೆ ಇದು, ಅಥವಾ ಜಯಲಕ್ಷ್ಮೀಪುರಂ ಒಂಟಿಕೊಪ್ಪಲ್ಗೆ ಹೋಗುವಂತಹ ಮೇನ್ ರೋಡ್. ಬಟ್ ಇಟ್ ಲೀಡ್ ಟು ದಟ್ಗಳ್ಳಿಗೆ ಹೋಗಿ HD ಕೋಟೆ ರೋಡ್ಗೆ ಹೋಗಿ ಸೇರುವಂತಹ ಏರಿಯಾ. ಸೊ ಪೆಲೇಶಿಯಾ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಇದು. ಒಳಗೆ ಹೋಗಿ ನೋಡೋಣ ಹೇಗಿದೆ, ಯಾವ ಥರ ಹೇಗೆ ಮಾಡಿದ್ದಾರೆ, ಏನು ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದಾರೆ, ಯಾವ್ಯಾವ ಥರ ಲೇಔಟಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ಈ ಮೈಸೂರು ಮಧ್ಯಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದು. ಇದು ಎಲ್ಲಿದೆ ಅಂತಂದರೆ, ಈ ಲೊಕೇಶನ್ನು ಎಲ್ಲಿದೆ, ಸಿಟಿ ಸೆಂಟ್ರಿಂದ ಎಷ್ಟಾಗುತ್ತೆ ಅಂತಂದರೆ, ಮೈಸೂರು ಸಿಟಿ ಪ್ಯಾಲೇಸಿಂದ ನಾನು ಸೆಂಟರ್ ಆಫ್ ದ ಸಿಟಿ ಅಂತ ತೊಗೊಳ್ಳೋಣ. ಅಲ್ಲಿಂದ ಈ ಲೊಕೇಶನ್ ಈಸ್ ಹಾರ್ಡ್ಲಿ ಅಬೌಟ್ 3.5 to 4 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ಅದಕ್ಕೆ ಹೆಚ್ಚು ಕಮ್ಮಿ 3 ರಿಂದ 4 ಕಿಲೋಮೀಟ್ರ್ ಒಳಗೆ ಇರುವಂತಹ ಏರಿಯಾ. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಮೈಸೂರು ಎಂಟ್ರೆನ್ಸಲ್ಲೇ ಇದ್ದೀನಿ. ಪೆಲೇಶಿಯಾ ಎಂಬ ಲೇಔಟ್ ಇದು. ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು. ಯಾವ್ಯಾವ ಥರ ಸವಲತ್ತುಗಳು, ಸೌಲಭ್ಯಗಳು, ಯಾವ ಥರ ಮಾಡಿದ್ದಾರೆ ಲೇಔಟಲ್ಲಿ, ಏನಿದೆ, ಎಷ್ಟು ಮನೆಗಳಾಗಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ನಾನು ಲೇಔಟು ಒಳಗಿದ್ದೀನಿ. ಈಗ ನೀವು ನೋಡ್ಬೋದು, ಅಯ್ಯಮಠದಿ ಮೇನ್ ರೋಡ್, ಅದೇನು ಆರ್ಚ್ ಕಾಣ್ತಾ ಇದೆ ಅದ್ರ ಮುಂಭಾಗದಲ್ಲೇ ಇರುವಂಥದ್ದು ರಿಂಗ್ ರೋಡು. ಆ ರಿಂಗ್ ರೋಡ್ ಎಲ್ಲಿಂದ ಎಷ್ಟು ಕಿಲೋಮೀಟರ್, ಅಕಸ್ಮಾತ್ ನಾವು ಒನ್ ಆಫ್ ದಿ ನೋನ್ ಏರಿಯಾಸ್ಗಳ ಬಗ್ಗೆ ಹೇಳಿ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ, ಏನಾಗುತ್ತೆ ಅಂದರೆ, ಇವಾಗ ಇದು ಪೆಲೇಶಿಯಾ ಅಂತ ಲೇಔಟ್ ಇದು. ಇಲ್ಲಿಂದ ಜಯಲಕ್ಷ್ಮೀಪುರಂ ಆಗಲಿ, ಒಂಟಿಕೊಪ್ಪಲು, ಯಾದವಗಿರಿ, KRS ರೋಡು, ಇದೆಲ್ಲ ಅರೌಂಡ್ 2.5 to 3 ಕಿಲೋಮೀಟರ್ಸ್ ಆಗುತ್ತೆ ಒಂದು ಭಾಗಕ್ಕೆ. ಇನ್ನೊಂದು ಭಾಗದಲ್ಲಿ ನಾವು ಪ್ಯಾಲೇಸ್ ಕಡೆ ಹೋಗ್ತೀನಿ ಅಂದರೆ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಲೇಔಟ್ ಒಳಗೆ ಏನೇನೋ ಸೌಲಭ್ಯಗಳಿದೆ, ಏನೇನು ಸವಲತ್ತುಗಳು ಕೊಟ್ಟಿದ್ದಾರೆ, ಯಾವ ಥರ ಇದೆ ಅಂತಾರೆ ನೋಡಿ. ಡಾಂಬರೀಕರಣ, ಟಾರ್ ರೋಡ್ ಆಗಿದೆ. ಫುಟ್ಪಾತ್ಗಳು ಎಲ್ಲ ಆ್ಯಂಟಿಸ್ಕಿಟ್ ಟೈಲ್ಸ್ಗಳನ್ನ ಹಾಕಿ, ಪೇವರ್ಸ್ಗಳನ್ನ ಹಾಕಿ ಫುಟ್ಪಾತ್ ಮಾಡಿದ್ದಾರೆ. ಫುಟ್ಪಾತ್ ಮುಗಿದ ನಂತರ ಸೈಟ್ಗಳಿರುವಂಥದ್ದು. ಅದ್ರ ಮಧ್ಯದಲ್ಲಿ ಅವೆನ್ಯೂ ಟ್ರೀಸ್ ಮಾಡಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಏನು ನಾನು ಇವಾಗ ಈ ಅವೆನ್ಯೂ ಟ್ರೀಸ್ ಅಂತ ಹೇಳಿದ್ದೀನಿ, ಗಿಡಗಳು ಏನು ಬೆಳೆಸ್ಯಾರ ತೋರಿಸ್ತಾರೆ ನೋಡಿ. ಕ್ಲೀನಾಗಿ ಫುಟ್ಪಾತು, ರೋಡು, ಫುಟ್ಪಾತು, ಸೈಟು, ಅದ್ರ ಮಧ್ಯದಲ್ಲಿ ಜಾಗ ಏನಿದೆ ಅಲ್ಲೆಲ್ಲ ಮರಗಳನ್ನ ನೀಟಾಗಿ ಬೆಳೆಸ್ಯಾರೆ. ಎಲ್ಲದಕ್ಕೂ ಡ್ರಿಪ್ ವಾಟರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಎಲ್ಲೂ ಸಹ ಯಾರೂ ಬಂದು ನೀರು ಹಾಕಬೇಕಿಲ್ಲ. ಎಲ್ಲೋ ಒಂದು ಕಡೆ ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಏನು ಈ ಲೇಔಟಲ್ಲಿ ಏನು ಈ ಥರ ಈ ಮರಗಳಿಗೆ ಗಿಡಗಳಿಗೆ ಏನು ನೀರು ಕೊಡಬೇಕು ಅದೆಲ್ಲವೂ ವಾಟರ್ ಅಂದರೆ ಡ್ರಿಪ್ ವಾಟರ್ ಸಿಸ್ಟಮ್ನ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಅಂದರೆ ಎಲ್ಲ ಸೈಟ್ಗೂ ಎಲೆಕ್ಟ್ರಿಸಿಟಿ ಏನು ಕೊಡಬೇಕಾಗಿರುತ್ತೆ ಅದೇನು ಮಾಡಿದ್ದಾರೆ ಅಂತಂದರೆ ನೋಡಿ, ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳು ನೇತಾಡ್ತಾ ಇರೋದು ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇನ್ನೊಂದ್ಸರಿ ತೋರಿಸ್ತಾರೆ, ಮುಂದೆ ಇರೋದು ತೋರಿಸಿತ್ತು ನೋಡಿ. ಅಲ್ಲಿ ಏನು ವಿದ್ಯುತ್ ಕಂಬಗಳಿದೆ ಎಲ್ಲದಕ್ಕೂ ಸಹ ಐ ಥಿಂಕ್, ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್ ಆರ್ ಐ ಮೈಟ್ ಬಿ ರೈಟ್, ಸೋಲಾರ್ ಪ್ಯಾನಲಿಂಗ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಎಲ್ಲೂ ಸಹ ನಿಮಗೆ ಎಲೆಕ್ಟ್ರಿಕ್ ವಿದ್ಯುತ್ ಕಂಬಿಗಳು ಆಚೆ ಎಲ್ಲ ಒಳಗೆ ನಿಮಗೆ ನೀಟಾಗಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಎಲ್ಲ ಸೈಟ್ಗಳಿಂದನೂ ಸಹ ವೇಸ್ಟ್ ವಾಟರ್ ಲೈನ್ನ ಇಲ್ಲಿರುವಂತಹ ಒಂದು ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆದರೆ ಅಥವಾ ಒಂದು ಕಡೆ ಹೋಗಿ ಅಕ್ಯುಮುಲೇಟ್ ಆಗಬೇಕು. ಎಲ್ಲ ಮನೆಗಳಿಂದ ಹೊರಬರುವಂತಹ ವೇಸ್ಟ್ ವಾಟರ್ ಅಕ್ಯುಮುಲೇಟ್ ಆಗೋಂಥ ಜಾಗನ ಸಹ ಮಾಡಿದ್ದಾರೆ. ಈಗಾಗಲೇ ನೀವು ನೋಡ್ಬೋದು ಭಾಳಷ್ಟು ಮನೆಗಳು. ಏನು ಸುಪ್ರೀತ್, ಮನೆಗಳು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಷ್ಟು ಮನೆಗಳಾಗಿದೆ ತೋರಿಸಿ ಅಂತಂದರೆ ನೋಡಿ, ಈಗಾಗಲೇ ನಿಧಾನಕ್ಕೆ ತೋರಿಸ್ತಾರೆ. ನನ್ನ ಅಂದಾಜಲ್ಲಿ ನಾನು ಕೌಂಟ್ ಮಾಡಿರೋ ಪ್ರಕಾರ ಈಗಾಗಲೇ ಒಂದು 15 ಮನೆ ಈಗಾಗಲೇ ತಲೆ ಎತ್ತಾ ಇವೆ. 1-2 ಮನೆ ಈಗಾಗಲೇ ಕಂಪ್ಲೀಟ್ ಸಹ ಆಗಿದೆ.
ಸೊ ಪೆಲೇಶಿಯಾ ಎಂಬ ಲೇಔಟ್ ಇದು. ನೀವು ನೋಡ್ಬೋದು ಟಾರ್ ರೋಡ್ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ಈಗಾಗಲೇ ಹೇಳದಂತೆ ಎಲ್ಲ ಸೈಟ್ಗೂ ಎಲೆಕ್ಟ್ರಿಸಿಟಿ, ಎಲ್ಲ ವಿದ್ಯುತ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಮಾಡಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ಗಳು ಕೊಟ್ಟಿದ್ದಾರೆ. ಇಲ್ಲೂ ಸಹ ತೋರಿಸ್ತಾರೆ ಒಂದ್ಸರಿ ನೋಡಿ. ಆ ಕಡೆ ಸಹ ಅದೇ ಥರ ಈ ಕಡೆ ಏನು ಫುಟ್ಪಾತು ಎರಡು ಕಡೆನೂ ನೀಟಾಗಿ ಮರಗಳನ್ನ ಹಾಕಿ ಗಿಡಗಳು ಮೇಂಟೈನ್ ಮಾಡಿದ್ದಾರೆ. ಭಾಳಷ್ಟು ಬಾರಿ ಹೇಳುವಂಥ ವಿಚಾರ ಏನು ಅಂತಂದರೆ, ಲೇಔಟ್ ಮಾಡೋದು ವೆರಿ ಟಫ್ ಜಾಬ್, ವೆರಿ 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 ಟಫ್ ಜಾಬ್, ವೆರಿ ಹಾರ್ಡ್ ಕೋರ್ ಜಾಬ್ ಅದು. ಅದನ್ನು ಯಾಕಂದರೆ ಪ್ರಾಧಿಕಾರದಿಂದ ಅಪ್ರೂವಲ್ಸ್ಗಳನ್ನ ತೊಗೋಬೇಕು, ಲೇಔಟ್ ಪ್ಲ್ಯಾನ್ ಮಾಡಬೇಕು. ಅದನ್ನು ಮಾಡೋದಲ್ಲದೆ, ನಿವೇಶನಗಳೆಲ್ಲ ಮಾರೋದಲ್ಲದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಮೇಂಟೈನ್ ಮಾಡುವಂತಹ ಏನು ವಿಷಯ ಇರುತ್ತಲ್ಲ, ಅದು ಬಹಳ ಟಫ್ ಜಾಬ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಎಲೆಕ್ಟ್ರಿಸಿಟಿ ಇರ್ಬೋದು, ವೇಸ್ಟ್ ವಾಟರ್ ಇರ್ಬೋದು, ಗಿಡಗಳಿಗೆ ನೀರು ಹಾಕೋದಿರ್ಬೋದು, ಅಥವಾ ಯಾವುದೋ ಲೈಟಲ್ಲಿ ದೀಪದಲ್ಲಿ ಕೆಟ್ಟಲ್ಲ ಎಲೆಕ್ಟ್ರಿಕ್ ಕಂಬದಲ್ಲಿ ಒಂದು ಬಲ್ಬ್ ಬರಲಿಲ್ಲ ಅಂತ ಇರ್ಬೋದು. ಸೊ ಟು ಬಿ ರೆಡಿ ಟು ಮೇಂಟೈನ್ ಇಟ್. ಸೊ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಮೈಸೂರು ಮಧ್ಯಭಾಗದಿಂದ ದಿಸ್ ಇಸ್ ಅಬೌಟ್ 4 ಕಿಲೋಮೀಟರ್ಸು. ಮಣಿಪಾಲ್ ಹಾಸ್ಪಿಟ್ಲ, ಕೊಲಂಬಿಯೇಶ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಎಂಟ್ರ್ ಆದ ತಕ್ಷಣ ಭಾಳ ಜನ ಕೇಳೋದೇನು, ನಾವು ಬೆಂಗಳೂರಿಗೆ ಭಾಳಷ್ಟು ಓಡಾಡ್ತಾ ಇರ್ತೀವಿ, ನಾವು ಮೈಸೂರು ಒಳಗೆ ಬರೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ. ನಾವು ವಿಜಯನಗರನೋ, ದಟ್ಟಗಳಿನೋ, ಶ್ರೀರಾಮ್ಪುರನೋ ಅಥವಾ ಜಯಲಕ್ಷ್ಮೀಪುರಮೋ, ಒಂಟಿಕೊಪ್ಪಲಲ್ಲಿ ನಾವು ಮನೆ ನೋಡ್ರೆ ಅಲ್ಲಿಂದನೇ ಎಂಟ್ರೆನ್ಸಿಂದ ಒಂದು ಅರ್ಧ ಗಂಟೆ ಆಗುತ್ತೆ. ಬೇಡ, ನಾವು ಮೈಸೂರು ಸಿಟಿ ಸೆಂಟ್ರಲ್ಲೇ ಎಂಟ್ರೆನ್ಸಲ್ಲೇ ಇರುವಂತಹ ಚೆನ್ನಾಗಿರೋ ಲೇಔಟ್ ಇದು. ಇಲ್ಲಿ ನಿವೇಶನ ಸೇಲ್ಗಿದೆ. ಯಾವ ಮೆಜರ್ಮೆಂಟಲ್ಲಿದೆ, ಏನು ಫೇಸಿಂಗಲ್ಲಿದೆ, ಏನು ರೇಟು ಎಲ್ಲವನ್ನೂ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್. ಫೋನ್ ನಂಬರ್ ಜೊತೆಗೆ ಅದನ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಈ ವಿಡಿಯೋ ನೋಡ್ತಾ ಇದ್ದು ನಮಗೆ ಈ ಸೈಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನು, ಡೀಟೇಲ್ಸು, ಪ್ರಾಪರ್ಟಿ ವಿಸಿಟು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಫೋನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಸುಪ್ರೀತ್ ಅನಂತ ಸ್ವಾಮಿ ಮೈಸೂರಿನ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಲೇಔಟ್ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಬಾಯ್.